ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಾಯಕ ಹುಲಿ ರಾಮುಲು. ಸಿಎಂ ಸಿದ್ದು ಎಲೆಕ್ಷನ್ ಇತಿಹಾಸ ಕೆದಕಿದ ಶ್ರೀರಾಮುಲು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಾಯಕ ಹುಲಿ ರಾಮುಲು. ಸಿಎಂ ಸಿದ್ದು ಎಲೆಕ್ಷನ್ ಇತಿಹಾಸ ಕೆದಕಿದ ಶ್ರೀರಾಮುಲು. ಬಾದಾಮಿಯಲ್ಲಿ ಸಿದ್ದು ಗೆದ್ದಿದ್ದು ಕಡಿಮೆ ಮತಗಳ ಅಂತರದಿಂದ, ಅದು ಕೂಡ ಕಳ್ಳ ಮತಗಳಿಂದ. ಅದು ಸಿದ್ದರಾಮಯ್ಯ ಗೆದ್ದರು. ಅಶ್ವವೇಗ ಜೊತೆ ಮಾಜಿ ಸಚಿವ ಶ್ರೀರಾಮುಲು ಎಕ್ಸ್ಕ್ಲೂಸಿವ್ ಮಾತು. ಸ್ವಂತ ಮಕ್ಕಳ HY ಭೇಟಿಯನ್ನ ನೋಡಿಕೊಂಡಿಲ್ಲವಂತೆ. ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಬಿಜೆಪಿ ಗೆಲ್ಲೋದು ನಿಶ್ಚಿತ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಹೆಣ್ಣು ಮಕ್ಕಳಿಗೆ ಹಣ ಕೊಟ್ಟು ಗಂಡು ಮಕ್ಕಳ ಜೇಬಿಗೆ ಕತ್ತರಿ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಮೋಸ ಜನಕ್ಕೆ ಗೊತ್ತಾಗಿದೆ. ಈ ಬಾರಿ ತಿರಸ್ಕರಿಸ್ತಾರೆ. ಸಿಎಂ ಬಣ ಡಿಸಿಎಂ ಬಣ ಅಂತ ಅವರವರೇ ಕಿತ್ತಾಡ್ತಿದ್ದಾರೆ. ಬಾಗಲಕೋಟೆಯಲ್ಲಿ 20,000 ಲೀಡ್ನಲ್ಲಿ ಗೆಲ್ತೀವಿ ನೋಡ್ತೀರಿ ಅಂತ ಶ್ರೀರಾಮುಲು ಅಶ್ವವೇಗ ಜೊತೆ ಮಾತನಾಡಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಗ್ಯಾರಂಟಿಗಳು ವರ್ಕೌಟ್ ಆಗೋದಿಲ್ಲ. ಸಿದ್ದರಾಮಯ್ಯ ಅವರು ಬಾದಾಮಿಯಲ್ಲಿ ಕಡಿಮೆ ಅಂತರದಿಂದ ಗೆದ್ರು ಅಂತ ಮಾತನಾಡಿದ್ದಾರೆ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಸಾಕಷ್ಟು ಜನ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಪೈಪೋಟಿಯಲ್ಲಿ ಬಿದ್ದು ಫೈಟ್ ಮಾಡ್ತಾ ಇದ್ದಾರೆ, ಅವರವರ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ಹೇಳಿ. ಇವತ್ತು ನನ್ನ ಜೊತೆ ಮಾತನಾಡೋದಕ್ಕೆ ಬಿಜೆಪಿಯ ಮಾಜಿ ಸಚಿವರಾದಂತವರು ಹಾಗೂ ಹಿರಿಯರಾದಂತವರು ಶ್ರೀರಾಮುಲು ಅವರು ಇದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ ಸರ್, ಹೇಗೆ ಅನಿಸ್ತಿದೆ ಸರ್? ಬಾಗಲಕೋಟೆಯಲ್ಲಿ ಬಹಳಷ್ಟು ದಿನಗಳಿಂದ ಕೂಡ ಉಳಿದಿದ್ರಿ, ದಾವಣಗೆರೆಗೂ ಕೂಡ ಹೋಗಿದ್ರಿ, ಎರಡೂ ಕಡೆ ಯಾವ ರೀತಿಯಾಗಿದೆ ಸರ್ ರೆಸ್ಪಾನ್ಸ್? ನೋಡ್ರಿ, ನಮ್ಮ ಬಾಗಲಕೋಟೆಯಲ್ಲಿ ಅಭ್ಯರ್ಥಿ ಆದಂತ ಚರಂತಿ ಮಠ್ ಸಾಹೇಬ್ರವರು ಜೊತೆಲಿ ದಾವಣಗೆರೆ ದಕ್ಷಿಣದ ಶ್ರೀನಿವಾಸ್ ದಾಸಕೇರಿ ಕರೇಪನವರು ಇಬ್ಬರು ಅಭ್ಯರ್ಥಿಗಳು ಗೆಲುವು ನಿಶ್ಚಿತ ರೀ. ಯಾಕಂದ್ರೆ ಇದು 2.25 ವರ್ಷ ಆಗ್ತಾ ಇದ್ರಿ. 2.25 ವರ್ಷದಲ್ಲಿ ಕೂಡ ಈ ರಾಜ್ಯದಲ್ಲಿದ್ದಂಥ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸಂತ ಕೆಲಸ ಆಗಲಿಲ್ಲ. ಕೇವಲ ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತೇಳಿ ಗ್ಯಾರಂಟಿ ಮೇಲೆ ಹೊಂಟ್ರಿ. ಫ್ರೀ ಬಸ್ ಕೊಟ್ಟಿದ್ದೀನಿ ಫ್ರೀ ಬಸ್ ಮೇಲೆ ಹೊಂಟಾರಿ. ಯಾವುದೇ ವಿಚಾರವನ್ನು ತೊಗೊಂಡಂಥ ಟೈಮಲ್ಲಿ ಯಾವುದೂ ಕೂಡ ಸೀರಿಯಸ್ನೆಸ್ ತೊಗೊಂಡಿಲ್ಲ. ಇವತ್ತು ಜನರು ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನೋಡ್ರಿ, ನೀವು ಗ್ಯಾರಂಟಿಗಳು ಕೊಟ್ಟಿದ್ರಿ, ಗ್ಯಾರಂಟಿಗಳು ಅಂದರೆ ಇವತ್ತು ಎಲ್ಲವನ್ನು ಕೂಡ ತುಟ್ಟಿ ಮಾಡ್ಕೊಂಡು ಕುಂತೀರಿ. ಎಷ್ಟು ತುಟ್ಟಿ ಮಾಡಿದ್ದೀರಿ ಅಂತ ಬಡವರು ಬದುಕಕ್ಕೆ ಆಗ್ಲಾರ್ದಂಥ ತುಟ್ಟಿ ಮಾಡ್ಕೊಂಡು ಕುಂತೀರಿ. ಹಂಗಾಗಿ ಜನರೆಲ್ಲರೂ ಕೂಡ ಒಂದು ಕಡೆ ನೀವು ಕೊಟ್ಟಂಗೆ ಆಗ್ತಿದೆ, ಒಂದು ಕಡೆ ಕಸ್ಕೊಂಡಂಗೆ ಆಗುತ್ತೆ. ನೀವು ಹೆಣ್ಮಕ್ಳು ಕೊಡ್ತೀರಿ, ಗಂಡು ಮಕ್ಕಳು ಕಿಸೆಯಲ್ಲಿ ಜೋಬಿಗೆ ಕತ್ತಿರಿ ಹಾಕಿ ಪಿಕ್ ಪ್ಯಾಕೆಟ್ ಹೊಡಿಯಂಥ ಕೆಲಸ ಆಗ್ತಿದೆ. ಹಂಗಾಗಿ ಜನರೆಲ್ಲರೂ ಕೂಡ ಒಂದೇ ಒಂದು ಏನಂತ ಹೇಳಿದ್ರೆ, ಈ ಸರ್ಕಾರದ ಬಗ್ಗೆ ಅಸಮಾಧಾನ ಇದ್ದಾರೆ. ಈ ಸರ್ಕಾರ ಒಳ್ಳೆ ಕೆಲಸಗಳು ಮಾಡಿಲ್ಲ, ಅಭಿವೃದ್ಧಿ ಕೆಲಸಗಳು ಮಾಡಲಿಲ್ಲ. ಈ ಬಾರಿ ಬಾಗಲಕೋಟೆ ಮತ್ತು ದಾವಣಗೆರೆ ಸೌತ್ ಅಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಗೆಲ್ಲಿಸಬೇಕನ್ನಂತ ನಿರ್ಧಾರವನ್ನು ಜನರು ತಗೊಂಡಾರ್ರಿ. ಸರ್, ಒಂದ್ ಕಡೆ ನೀವು ನಿಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ವಿಶ್ವಾಸ ನಾವು ವ್ಯಕ್ತಪಡಿಸ್ತಿದ್ರೆ, ಆದ್ರೆ ಕಾಂಗ್ರೆಸ್ ಅವರು ನಾವು 20,000 ಲೀಡಲ್ಲಿ ಇಲ್ಲಿ ಗೆಲ್ತೇವೆ, ಅಲ್ಲಿ 30,000 ಲೀಡಲ್ಲಿ ಗೆಲ್ತೇವೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಿದ್ದಾರೆ. ನೋಡ್ರಿ, ಯಾವತ್ತಿದ್ರು ಕೂಡ ಕಾನ್ಫಿಡೆನ್ಸ್ ಬಹಳಷ್ಟು ಮುಖ್ಯ ಆಗುತ್ತೆ ರೀ. ಈ ರೀತಿ ಸರ್ಕಾರಗಳಿದ್ದಂಥ ಟೈಮಲ್ಲಿ ಇವರು ಏನು 2 ಉಪಚುನಾವಣೆಗಳು ಮಾಡ್ತಾರ. ನಾನು ಅವಧಿಯಲ್ಲಿ ಸುಮಾರು 15-20 ಉಪಚುನಾವಣೆಗಳು ನಾನು ಮಾಡಿದ್ದೀನಿ ರೀ. 15-20 ಉಪಚುನಾವಣೆಗಳು ಹತ್ತತ್ರ ಒಂದೇನೋ ಸೋತಿನಾಗಲಿ ಎಲ್ಲ ಉಪಚುನಾವಣೆಗಳು ಗೆದ್ದೀವ್ರಿ ಭಾರತೀಯ ಜನತಾ ಪಾರ್ಟಿ. ಇವತ್ತು ಕಾನ್ಫಿಡೆನ್ಸ್ ಅನ್ನೋದು ಇರ್ತದೆ ರೀ. ಜನರು ಯಾವತ್ತು ಕೂಡ ರಿವೋಲ್ಟ್ ಅನ್ನೋದು ಪ್ರಾರಂಭ ಆದರೆ, ಜನರು ತಿರಸ್ಕಾರ ಮನೋಭಾವ ಪ್ರಾರಂಭ ಆದರೆ, ಜನರು ಈ ಸರ್ಕಾರ ಸರಿ ಇಲ್ಲ ಅನ್ನೋಂಥ ಅಸಹ್ಯ ಪ್ರಾರಂಭ ಆದರೆ, ಇವತ್ತು ಜನರು ಸರ್ಕಾರ ಮೋಸ ಮಾಡ್ತಾ ಇದೆ ಅಂತ ಗೊತ್ತಾದರೆ ಜನರು ಯಾವತ್ತು ಕೂಡ ಸಹಿಸೋಕ್ಕಾಗಲ್ಲ. ಹಂಗಾಗಿ ಇವತ್ತು ಈ ಸರ್ಕಾರ ಮೋಸ ಮಾಡ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಈ ಸರ್ಕಾರದ ಬಗ್ಗೆ ಜನರು ಕೂಡ ರೋಸೆತ್ತು ಇವತ್ತು ತಿರುಗಿ ಬೀಳೋಂಥ ಕೆಲಸ ಕೂಡ ಆಗಿದೆ. ಇವತ್ತು ಜನರೆಲ್ಲರೂ ಕೂಡ ಈ ಸರ್ಕಾರ ಒಲ್ಲೆ ಅನ್ನೋಂಥ ಪರಿಸ್ಥಿತಿಯಲ್ಲಿ ಕೂಡ ಈ ರೀತಿ ತೀರ್ಮಾನಗಳು ತೊಗೊಂಡಂಥ ಟೈಮಲ್ಲಿ ಬದಲಾವಣೆಗಳು ಆಗೇ ಆಗ್ತಾವೆ. ಉದಾಹರಣೆಗೆ ಹೇಳ್ಬೇಕಂದ್ರೆ 2.25 ವರ್ಷ ಇವ್ರದ್ದು ಅಧಿಕಾರದಲ್ಲಿ ಇದ್ದಾರ್ರಿ. 2.25 ವರ್ಷದಲ್ಲಿ ಇವತ್ತು ಬಾಗಲಕೋಟೆಗೆ ಏನು ಮಾಡಿದಾರೆ ರೀ ಸಾಬ್ರು ಹೇಳಲ್ಲ. 18ರಲ್ಲಿ ಕೂಡ 2018ರಲ್ಲಿ ಬಾದಾಮಿಯಿಂದ ನಾನು ವಿರುದ್ಧವಾಗಿ ನಿಂತಿದ್ದೆ. ನಿಂತಂಥ ಟೈಮಲ್ಲಿ 1600 ಓಟುಗಳಲ್ಲಿ ಕೂಡ ಕಳ್ಳ ಓಟ್ರಿಂದ ಗೆದ್ರಿ, ಕಳ್ಳ ಓಟುಗಳಿಂದ ಗೆದ್ರಿ. ಅದು ನಾನು ಹೇಳ್ತಾ ಇಲ್ರಿ, ಕಳ್ಳ ಓಟಿನಿಂದ ಗೆದ್ದಾನೆ. ಅವರೇ ಪಾರ್ಟಿ ಉಸ್ತುವಾರಿಗಳಂತ CM ಇಬ್ರಾಹಿಂ ಅವರು ಅವತ್ತು ಉಸ್ತುವಾರಿಗಳಾಗಿದ್ರಿ. ನಮ್ಮ ಬಾದಾಮಿಗೆ ಅವರು ಉಸ್ತುವಾರಿಯಾಗಿದ್ದರು. ಮತ್ತು MS ನಮ್ಮ ಪಾಟೀಲ್ ಅವರು, SR ಪಾಟೀಲ್ ಸಾಬ್ರು ಕೂಡ ಅವರು ಉಸ್ತುವಾರಿ. ಅವರು ಏನು ಹೇಳ್ತಾ ಇದ್ದಾರ, ಇಲ್ಲ ರೀ, ನಾವು ನಮ್ಮ ಓಟುಗಳು ಏನಿದೆ ಕಳುವು ಮಾಡಿಕೊಂಡೇ ಸಿದ್ದರಾಮಯ್ಯ ಗೆಲ್ಲಿಸಿದೀವಿ ಅನ್ನೋಂಥ ಮಾತು ಇಬ್ರಾಹಿಂ ಅವರು ಹೇಳಿರೋಂಥ ಮಾತಾಗಿರೋ ಕಾರಣ ಗೆದ್ದ ನಂತರ ಕೂಡ ಏನು ಮಾಡ್ಲಿಕ್ಕೆ ಆಗಲಿಲ್ಲ ರೀ. ಯಾಕಂದರೆ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ ಸರಿ ಇದೆ, ಇಲ್ಲ ಅನ್ನೋಕ್ಕೋಲಿ 2,000 ರೂಪಾಯಿ ಕೊಡ್ತಾ ಇದ್ದಾರೆ ಸರಿ ಇದೆ. ಆದರೆ ಇವತ್ತು ಯಾರನ್ನ ಬಡವರು ಹೋಗಿ ಏನನ್ನ ಖರೀದಿ ಮಾಡಬೇಕಂದ್ರೆ, ಯಾವುದೇ ಬೇಳೆ ತೊಗೊಳ್ರಿ, ಅಕ್ಕಿ ತೊಗೊಳ್ರಿ, ಎಣ್ಣೆ ತೊಗೊಳ್ರಿ, ಎಲ್ಲವನ್ನು ಕೂಡ ತುಟ್ಟಿ ಆದಂಥ ಟೈಮಲ್ಲಿ ಇವತ್ತು ಬಡವರು ಬದುಕಲಿಕ್ಕೆ ಕಷ್ಟ ಆಗ್ತಾ ಇದೆ.
ಇಂಥ ಸಂದರ್ಭದಲ್ಲಿ ಜನರಿಗೆ ಒಂದು ಕಡೆ ಕೊಟ್ಟಾರ, ಒಂದು ಕಡೆ ಕಸ್ಕೊಂಡಾರ ಅಂತ ನಾವು ಕೂಡ ಇದೆ ರೀ. ಇವತ್ತು ಹಂಗಾಗಿ ಇದ್ರ ವಿಚಾರದಲ್ಲಿ ಯಾರು ಕೂಡ ಇಲ್ಲ ರೀ, ಏನು ಬಿಡ್ರಿ. ಎಸ್, ಇದಾಗಿತ್ತು ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರ ಮಾತುಗಳು. ಕ್ಯಾಮ್ರಾಮ್ಯಾನ್ ಕುಲಕರ್ಣಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.